ಸರ್, ಇವತ್ತು ಪ್ರತಿ ವರ್ಷದಂತೆ ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ ಸರಿ KCC ಕೆಂಪಳ್ಳಿ ಅವರು ಒಂದು ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದರು. ಆ ಟೂರ್ನಿಮೆಂಟನ್ನು ಅತಿ ಅದ್ಭುತವಾಗಿ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂಥ ಅದ್ಭುತವಾಗಿ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ. ಆ KCC ತಂಡದ ಕ್ಯಾಪ್ಟನ್ ಹರೀಶ್ ಅವರು ಇಷ್ಟನ್ನೆಲ್ಲ ಮಾಡಿದ್ದಾರೆ. ಮೊದಲನೇ ಅದಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ, ಅದೇ ರೀತಿ ಸುಮಾರು ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 13 ಟೀಮ್ ಅವರು ಇಲ್ಲಿ ಆಟವನ್ನು ಆಡಿದ್ರು. 13 ಟೀಮಲ್ಲಿ ಎಲ್ಲರೂ ಕೂಡ ಅದ್ಭುತವಾಗಿ ಚೆನ್ನಾಗಿ ಆಡಿದ್ರು, ಯಾವುದೇ ತೊಂದರೆ ಇಲ್ಲದೆ ಇದು ಅದ್ಭುತವಾಗಿ ನಡೀತು ಈ ಕ್ರಿಕೆಟ್ ಮ್ಯಾಚು. ಅದರಲ್ಲಿ ಈ SKT ಟೀಮ್, ಟಿ ಬೇಗೂರಿನ SKT ಟೀಮ್ ಮತ್ತು KCC ಅವರು ಫೈನಲಿಗೆ ಬಂದು ಫೈನಲಲ್ಲಿ ನಮ್ಮ SKT ಅವರು ಗೆದ್ದಿದ್ದಾರೆ. ಮತ್ತು ಅಕ್ಷಯ್ ಮತ್ತು ಈ ತಂಡದ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನನಗೆ ತುಂಬ ಸಂತೋಷ ಆಯಿತು ಸರ್, ತುಂಬ ಖುಷಿ ಆಯಿತು. ತಾಲೂಕಲ್ಲ, ಇಡೀ ಬೆಂಗಳೂರು ಗ್ರಾಮಾಂತರದಲ್ಲೇ ಈ ರೀತಿ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡ್ಬೋದು. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹರೀಶ್ ಮತ್ತು ಕುಟುಂಬದವರಿಗೆ ಸಲ್ಲಿಸಿದ್ದು. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಇದೇ ರೀತಿ ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷವೂ ಕೂಡ ನಡೀಲಿ, ನಮ್ಮ ಸಹಕಾರ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಫಸ್ಟ್ ಸೀಸನ್ನು ನಾವು BPPL ಫಸ್ಟ್ ಸೀಸನ್ ಆಡಿದ್ವಿ. ಆವಾಗ ನಾವು 3rd ಪ್ರೈಸ್ ಹೊಡೆದ್ವಿ. ಆವಾಗ ಬೇಗೂರು ಮತ್ತು ಮರವಳ್ಳಿಯವರು ಇಬ್ಬರು ಸೇರಿ ಮಾಡಿದರು. ಸೆಕೆಂಡ್ ಸೀಸನ್ನು ನಾವು ಬೈರ್ನಳ್ಳಿಯವ್ರು ಮಾಡಿದ್ವಿ, ಅವಾಗ 2nd ಪ್ರೈಸ್ ಹೊಡೆದ್ವಿ. ಅವಾಗ ಏನಂದರೆ ಎಲ್ಲ ಹುಡುಗರು ನಾವು ಫೆಡ್ಲೈಟ್ ಮ್ಯಾಚು ಮತ್ತು ಹೊರಾಂಗಣದಲ್ಲಿ ಆಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ನಾವು ನೆಕ್ಸ್ಟ್ ಸೀಸನ್ ನಾವೇ ಅಲ್ಲಿ ಮಾಡ್ತೀವಿ ಅಂತೇಳಿ ಅವತ್ತೇ ಅನೌನ್ಸ್ ಮಾಡಿ ಫಸ್ಟ್ ಟೈಮ್ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಲ್ಲಿ ಫೆಡ್ಲೈಟ್ ಮ್ಯಾಚ್ ಶುರು ಮಾಡಬೇಕು ಅಂತೇಳಿ ವಾಲಂಟ್ರಿಯಾಗಿ ನಾವೇ ಓನಾಗಿ ಆರ್ಗನೈಸ್ ಮಾಡಿ, ಈ ವಿಶೇಷ ಏನಂದರೆ ಪಂಚಾಯತಿ ಮಟ್ಟದಲ್ಲಿರೋಂಥ ಕ್ರೀಡಾಪಟುಗಳೆಲ್ಲ ಒಂದು ಫೆಡ್ಲೈಟ್ ಮ್ಯಾಚ್ ಆಡಬೇಕು ಅಂತೇಳಿ ಈ ಥರ ಒಂದು ಟೂರ್ನಿನ ಆರ್ಗನೈಸ್ ಮಾಡಿದ್ವಿ. ಹುಡುಗರ ಜೊತೆ ಅನುಭವ ಎಲ್ಲ ತುಂಬ ಚೆನ್ನಾಗಿತ್ತು. ಮೇನ್ ನಮ್ಮ ಇಂಟೆನ್ಷನ್ ಏನಂದರೆ ಈ ನಮ್ಮ ಗ್ರಾಮ ಪಂಚಾಯತಿ ಸುತ್ತಮುತ್ತಲಿರೋಂಥ ಆಟಗಾರರನ್ನು ನಾವು ಫೆಡ್ಲೈಟ್ ಮ್ಯಾಚ್ ಆಡಿದ್ದೀವಿ, ಬೇರೆ ಯಾವುದೋ ತಾಲೂಕಲ್ಲಿ ಆಡ್ತಾಯಿದ್ದಾರೆ ಅಂತ ಹೇಳ್ತಾರಲ್ಲ ಮಾತು, ಅದಿಲ್ಲ, ನಮ್ಮ ತಾಲೂಕಲ್ಲಿ, ನಮ್ಮ ಪಂಚಾಯತಿನಲ್ಲಿ, ನಮ್ಮ ಗ್ರಾಮದಲ್ಲಿ ನಾವು ಮಾಡಿದ್ದು ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳಿ ಫೆಡ್ಲೈಟ್ನ ನಾವು ಆರ್ಗನೈಸ್ ಮಾಡಿದ್ದು. ಫಸ್ಟ್ ಟೈಮ್ ನಾವೇ ಮಾಡಿರೋದು. ಈಗ ದೈವಾನುಗ್ರಹ ಅಂತ ಹೇಳ್ಬೇಕು ನಾವು ಅದನ್ನು. ಮತ್ತು ನಮ್ಮ ಮುನ್ರಾಜಣ್ಣವರು ಸ್ವಲ್ಪ ದಿನಸಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಮಗೆ 3 ದಿವಸಕ್ಕೆ. ಮತ್ತು ನಮ್ಮ MLA ಶ್ರೀನಿವಾಸ್ ಅವರು ಕ್ರೀಡಾ ಸ್ಫೂರ್ತಿಯಾಗಿ ಅವರು ಸಪೋರ್ಟ್ ಮಾಡಿದರು. ನಮ್ಮ ಮಾಚನಾಯಕನಹಳ್ಳಿ ನಾಗರಾಜಣ್ಣ ಅವರು ಬುದಾಳ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ಅವರು ಕೂಡ ಕ್ರೀಡಾ ಸ್ಫೂರ್ತಿಗೆ ನಮಗೆ ಸಪೋರ್ಟ್ ಮಾಡಿದರು. ಒಟ್ಟು 13 ತಂಡಗಳು ಭಾಗವಹಿಸಿದ್ವು. BPPL ಸೀಸನ್ 3 2024 13 ತಂಡಗಳು ಭಾಗವಹಿಸಿದ್ವು. ಅದರಲ್ಲಿ ಫೈನಲ್ ಮ್ಯಾಚು SKT ಬೇಗೂರು ಮತ್ತು KCC ಕೆಂಪೋಳ್ಳಿನಲ್ಲಿ ಫೈನಲ್ ಹೋಗಿದ್ವಿ. ಫಸ್ಟ್ ಪ್ರೈಸು SKT ಬೇಗೂರು ಹೊಡೆದಿದ್ದಾರೆ. 2nd ಪ್ರೈಸು ನಾವು ಆರ್ಗನೈಸರ್ ಟೀಮು KCC ಟೀಮು, 2nd ಪ್ರೈಸು ನಾವು ಹೊಡೆದಿದ್ದೀವಿ, ರನ್ನರ್ ಅಪ್ ಆಗಿದ್ದೇವೆ. ಕ್ರೀಡೆ ಥರ ತೊಗೊಳ್ಳಿ. ಇದು ಪರ್ಸ್ನಲಾಗಿ ನಾನು ಮಾತಾಡ್ತೀನಿ. ಕ್ರೀಡೆನ ದಯವಿಟ್ಟು ವೈಯಕ್ತಿಕವಾಗಿ ತೊಗೊಂಡ್ಬೇಡಿ. ಕ್ರೀಡೆ ಥರ ಕ್ರೀಡಾ ಸ್ಫೂರ್ತಿಯಾಗಿ ಆಡಿ, ವೈಯಕ್ತಿಕನ ತೊಗೊಂಡು ಕ್ರೀಡೆಗೆ ಹಾಕಿ ಆ ಕ್ರೀಡೆನ ಹಾಳು ಮಾಡಬೇಡಿ. ಇದು ಒಂದು ಪರ್ಸ್ನಲಾಗಿ ಹೇಳ್ತೀನಿ, ನಾನು ಟೂರ್ನಿಮೆಂಟ್ ವಿಚಾರವಾಗಿ ಹೇಳ್ತಾಯಿಲ್ಲ, ಪರ್ಸ್ನಲ್ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ದೀನಿ. ನಾನು ಕ್ರೀಡೆ ಥರ ಆಡಿ. ಹರೀಶ್ ಅಂತ ಹೇಳಿ ಕೆಂಪೋಳ್ಳಿ ಅವ್ರನ್ನ